ತಾಯಿ ಭುವನೇಶ್ವರಿಯನ್ನ ಮನದಲ್ಲಿ ನೆನೆದು ಒಬ್ಬ ಕನ್ನಡದ ಕವಿ ಹೇಳ್ತಾನೆ, ಆಸೆ ಎಂಬುದನ್ನು ಬಿಡು, ಆಸೆಯಿಂದ ದೂರ ಇರು. ಏನ್ ಹೇಳ್ತಾನೆ ಅಂತ ಅಂದ್ರೆ, ಕೇಶದ ಮೇಲಿರುವ ಮೋಹ ಕೇಶರಾಜನ ಮೇಲಿದ್ದರೆ, ಮತ್ತು ರತ್ನಗಳ ಮೇಲಿರುವ ಮೋಹ ರತ್ನಪ್ರಿಯರ ಮೇಲಿದ್ದರೆ, ಆಸ್ತಿಯ ಮೇಲಿರುವ ಮೋಹ ನಮ್ಮ ಮಾಸ್ತಿಯ ಮೇಲಿದ್ದರೆ, ಪ್ರಾಪಂಚಿಕ ಸುಖದ ಮೇಲಿರುವ ಮೋಹ ನಮ್ಮ ಪಂಪನ ಮೇಲಿದ್ದರೆ, ಕನ್ನಡದ ಮೇಲಿದ್ದರೆ ಗರ್ಭಕ್ಕೆ ಭಾರವಾಗುವ ಬದಲು ಎಮ್ಮವರ ಬಾಳು ಬಂಗಾರವಾಗುತ್ತಿತ್ತು, ಎಮ್ಮರ ಬಾಳು ಬಂಗಾರವಾಗುತ್ತಿತ್ತು ಅನ್ನೋ ಒಂದು ಹಿರಿಯರ ವಾಣಿಯನ್ನ ಸ್ಮರಿಸುತ್ತಾ, ಈ ತಾನೇ ಭಾರತದ ಚರಿತ್ರೆಯನ್ನ, ಅದರಲ್ಲೂ ಕರ್ನಾಟಕದ ಒಂದು ಪ್ರಾಮುಖ್ಯತೆಯನ್ನ ತಮ್ಮ ಪ್ರಾಸ್ತಾವಿಕ ಭಾಷಣಗಳಲ್ಲಿ ಮಾತನಾಡಿದಂತ ಯುವಕರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ ಮುಡ್ಗಾಮಣ್ಣವರೇ, ನಾವು ಕಂಡಂತಹ ಶ್ರೇಷ್ಠ ವಾಗ್ಮಿಗಳು, ಭಾಷಣಕಾರರು, ಉಪನ್ಯಾಸಕರು, ಆತ್ಮೀಯ ಸ್ನೇಹಿತರು, ಕನ್ನಡ ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ ಘಟಕದ ನನ್ನ ಆತ್ಮೀಯ ಮತ್ತೋರ್ವ ಸ್ನೇಹಿತರಾಗಿರ್ತಕ್ಕಂಥ ಕಾಂತೇಶ್ ಅಂಬಿಗರ್ ಅವರೇ, ಇನ್ನೇನು 3-4 ದಿನಗಳಲ್ಲಿ ಈ ಶಾಲೆಗೆ ಸಾಕಷ್ಟು ಸೇವೆಯನ್ನ ಸಲ್ಲಿಸಿ ಈ ತಿಂಗಳ ಅಂತ್ಯದಲ್ಲಿ ತಮ್ಮ ಸರ್ಕಾರ ವೃತ್ತಿಗೆ ವಿದಾಯವನ್ನು ಹೇಳುತ್ತಿರುವ ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಬಿವಿ ಮಂಗಸನ್ ಸರ್ ಅವರೇ, ಹಾಗೂ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಮಾತೆಯರೇ, ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕಿನ ಮಗವನ್ನ ಹೊತ್ತಿರ್ತಕ್ಕಂಥ ಶ್ರೀಯುತ ಪ್ರಭಾಕರ್ ಸಿಗ್ಲಿ ಅವರೇ, ಹಾಗೆ ನಮ್ಮ ನೆಚ್ಚಿನ ಗುರುಗಳು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಅಲ್ಲಿ ಕೊಟ್ಟೋಡಿಗರ ಬಹಳ ಶಾಂತ ಮೂರ್ತಿಗಳವರು. ಒಬ್ಬ ತಾಲೂಕು ಅಧಿಕಾರಿ ಆದ್ರೂ ಏನು ಮಾಡ್ಕೊಂಡಲ್ಲ, ಒಂದು ಮನೆ ಬಿಟ್ರೆ ಎಷ್ಟೋ ಏನೇನೋ ಮಾಡ್ಕೊಳ್ತಾರ, ಒಂದಲ್ಲ ಏನು ಗ್ರಾಮ ಪಂಚಾಯತಿಯಲ್ಲಿ ಒಳ್ಳೆ ಅಧಿಕಾರಿಗಳಾದ್ರೆ, ಆದ್ರೆ ಅವ್ರು ಏನು ಮಾಡ್ಕೊಂಡಿಲ್ಲ ಅಂತಂದ್ರೆ ದೊಡ್ಡ ಸಾಧನೆ ಮಾಡಿದ್ದಾರೆ. ಅವ್ರು ಗಳಿಸಿರ್ತಕ್ಕಂಥ ಒಂದು ದೊಡ್ಡ ಸಂಪತ್ತಿ ಏನಂತಂದ್ರೆ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಇರ್ತಕ್ಕಂಥ ನಮ್ಮ ಹಿರೇಮಠ್ ಸರ್ ಅವರೇ, ಹಾಗೆ ನಮ್ಮ ಗ್ರಾಮದ ವಕೀಲರಾಗಿರ್ತಕ್ಕಂಥ ಶ್ರೀಯುತ ಮಾಲ್ತೇಶ್ ಮಣ್ಕೂರ್ ಸರ್ ಅವರೇ, ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಕುಮಾರಣ್ಣ ಅವರೇ, ಹಾಗೆ ಲಕ್ಕಿಕೊನಿ ಅವರೇ, ನಮ್ಮ ಗುರುಗಳಾಗಿರ್ತಕ್ಕಂಥ ಶಿವಾನಂದ್ ಸರ್ ಅವರೇ, ಇನ್ನೂ ಬಹಳ ಜನ ಅದರ. ಮತ್ತೆ ನೀವು ಮಾತಾಡಲ್ಲ 5 ನಿಮಿಷ ಪದ್ಧತಿ ಬರೀ ಇದನ್ನೇ ಹಾಕತ್ತಿರಲ್ಲ ಅಂತ ಅನ್ನಬಾರದು. ಅವರವರು ಎನ್ನದೆ ಈ ಕಾರ್ಯಕ್ರಮ ಇಷ್ಟೊಂದು ಸುಂದರವಾಗಿ ಸಂಭವಿಸಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಈ ಗ್ರಾಮದ ಎಲ್ಲ ದೈವಕ್ಕೆ ನಮ್ಮ ನುಡಿಗಳನ್ನ ಸಲ್ಲಿಸುತ್ತೆ. ಕನ್ನಡಾಂಬೆಯ ಬಗ್ಗೆ, ಕನ್ನಡದ ಇತಿಹಾಸದ ಬಗ್ಗೆ ಮೂರ್ಖತನ ಅನ್ಸುತ್ತೆ. ಸುಮಾರು ಜಗತ್ತಿನಲ್ಲಿ 7,000ಕ್ಕಿಂತ ಹೆಚ್ಚು ಭಾಷೆಗಳಿವೆ, ಆದರೆ ಲಿಪಿ ಇರುವಂತಹ ಭಾಷೆಗಳು ಕೇವಲ ಜಗತ್ತಿನಲ್ಲಿ 250ರಿಂದ 60. ಆ ಲಿಪಿ ಇರ್ತಕ್ಕಂಥ 250ರಿಂದ 60 ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಸಹಿತ ಒಂದು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಸ್ನೇಹಿತರೆ. ಈ ಕನ್ನಡದ ಮಹಿಮೆಯನ್ನು ಹೇಳಿದ್ರೆ ಅತ್ಯಂತ ಸಮೃದ್ಧವಾದ ಸಾಹಿತ್ಯಕೋಶ, ಅತ್ಯಂತ ಸಮೃದ್ಧವಾದ ಶಬ್ದಕೋಶ ಇರುವಂತಹ ಜಗತ್ತಿನ 20 ಭಾಷೆಗಳಿವೆ. ಸಮೃದ್ಧವಾದ ಸಾಹಿತ್ಯಕೋಶ, ಸಮೃದ್ಧವಾದ ಶಬ್ದಕೋಶ ಇರುವಂತಹ ಭಾಷೆಗಳು ಕೇವಲ 20. ಆ 20 ಸಮೃದ್ಧ ಶಬ್ದಕೋಶಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಒಂದು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಸ್ನೇಹಿತರೆ, ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಹಿಂಗ ಕನ್ನಡದ ಮಹಿಳೆ ಬಹಳಷ್ಟು ಅಪಾರ. ನೋಡಿ, ಅವರು ಗಲಾಟೆ ಮಾಡಕತ್ತಾರ, ಸರಿ ನೀವು ನಡ್ಸ್ಕೊಂತ ಭಾಷಣ ಮಾಡ್ಬೇಕು ಅಂತ ಹೇಳ್ಯಾರ. ಸಂತೋಷ್ ಅಂತ ಹೇಳಿ ಅವ ಇಂಗ್ಲಿಷ್ ಮೀಡಿಯಮ್ಮು, ನಾನು ಕನ್ನಡ ಮೀಡಿಯಮ್ಮು. ನಾನು ಇಂಗ್ಲಿಷ್ನ ಸ್ವಲ್ಪ ಡಲ್, ಕನ್ನಡದಾಗ ಸ್ವಲ್ಪ ತಿಳ್ಕೊಂಡಿದ್ದೆ. ಅವ ಹೇಳಿದ, ಇಸ್ಮಾಯಿಲ ನೀನು ಕನ್ನಡದಾಗ ಏನು ಬೇಕಾದ ಹೇಳ, ನಾನು ಇಂಗ್ಲಿಷ್ನಾಗ ಬರಿತೀನಿ ಅಂದ. ಹುಚ್ಚ ಆಗೋದಲ್ಲ, ಇಲ್ಲ ನೀನು ಬೇಕಾದ ಹೇಳ ಬರಿತೀನಿ ಅಂದ. ನೋಡು, ನೀನು ಇಂಗ್ಲಿಷಲ್ಲಿ ಹೇಳಿದ್ದನ್ನ ಬೇಕಾದ್ರೆ ನಾನು ಕನ್ನಡದಲ್ಲಿ ಬರಿತೀನಿ, ಆದ್ರೆ ನಾನು ಕನ್ನಡದಲ್ಲಿ ಹೇಳಿದ್ದನ್ನ ನೀನು ಇಂಗ್ಲಿಷ್ನಾಗ ಬರೆಯಕ್ ಆಗೋದಿಲ್ಲ ಅಂದೆ. ನಾನು LKG UKG ಇಂದ ಇಂಗ್ಲಿಷ್ನಾಗ ಓದೇನೆ ಅಂದ. ಅದಕ್ಕೆ ನಾನು ಅವ್ರಿಗೆ ಒಂದೇ ಒಂದು ಸೆಂಟೆನ್ಸ್ ಹೇಳಿದೆ,
ಏನ್ ಹೇಳಿದೆ ಅಂತ ಅಂದ್ರೆ, ಕಾಡಿನಲ್ಲಿ ಜಿಂಕೆಯನ್ನು ನೋಡಿ ಹುಲಿ ಹಡಗಲಕ್ಕೆ ಕುಂತಿತ್ತು ಅಂದ್ಬಿಟ್ಟೆ. ಕಾಡಿನಲ್ಲಿ ಜಿಂಕೆ ಅವ ಕಾಲು ಅನ್ನೋಕ ಲೆಗ್ ಅಂತ ಹೇಳ್ತಾರೆ ಇಂಗ್ಲಿಷ್ನಾಗ, ಆದ್ರ ಅಡಗಾಲ ಅನ್ನೋಕ ಇಂಗ್ಲಿಷ್ನಾಗ ಪದನ ಇಲ್ಲ. ಅವ ಲೈಬ್ರರಿಗೆ ಹೋದ, ಸೌತ್ ಲೈಬ್ರರಿಗೆ ಹೋದ, ಅದು ಕೇಳಿದ, ಎಲ್ಲ PhD ಅವರು ಕೇಳಿದ, ಅಡಗಾಲ ಅನ್ನೋಕ್ ಇಂಗ್ಲಿಷ್ನಾಗ ಪದಾನ ಇಲ್ಲ. ಕೊನೆಗೆ ಬಂದು ಒಂದು ವಾರ ಆತ, ಏನ್ ಪಾತಮ್ಮ ಸಿಕ್ತ ಅಡಗಾಲ ಅನ್ನೋಕಂದೆ, ಇಲ್ಲೋ ಇಸ್ಮಾಯಿಲ ಸಿಗ್ಲಿಲ್ಲ ಅಂದ. ಹುಚ್ಚ, ಅಡ್ರಗಾಲ ಅನ್ನೋದಕ್ಕೆ ನಿನಗೆ ಇಂಗ್ಲಿಷ್ನಾಗ ಪದ ಇಲ್ಲ. ಬಾ ನಮ್ಮ ಕನ್ನಡದಾಗ ಎಷ್ಟು ಅಡ್ರಗಾಲ, ಅಡ್ರಗಾಲ, ತಿರುಗಾಲ, ಗೌಗಾಲ, ಕುಕ್ಕುರಗಾಲ, ಇಂಥ ಎಷ್ಟು ಅಡ್ರಗಾಲ ಕನ್ನಡದೊಳಗ. ಹಿಂಗ ಸಮೃದ್ಧವಾಗಿರ್ತಕ್ಕಂಥ ಒಂದು ಭಾಷೆ ನಮ್ಮ ಕನ್ನಡ ಭಾಷೆ. ಆ ಭಾಷೆಯ ನೆಲದಲ್ಲಿ ಹುಟ್ಟಿದ ನೀನು ಕನ್ನಡವನ್ನ ಪ್ರೀತಿಸುವಂತ ಆಗ್ಬೇಕು ಅನ್ನೋ ಒಂದು ಮಾತನ್ನ ಹೇಳಿದೆ. ಹುಡುಗರು ಬಾರಿ ಗಲಾಟೆ ಮಾಡಕತ್ತಾರ ಬೇಕ. ಸರಿ, ಭಾರತ್ ಮತಾಕಿ. ಸ್ನೇಹಿತರೆ, ಭವಿಷ್ಯ ಮಾಡಿ ಹಬ್ಬಗಳು ಅಂತಂದ್ರೆ ಒಂದು ರೀತಿಯ ಸಂಭ್ರಮ, ಸಡಗರ, ಖುಷಿ, ಸಂತೋಷ. ಹಬ್ಬಗಳು ಯಾಕೆ ಬಂದಪ್ಪ? ಭವಿಷ್ಯ ಮಾಡಿ ನಮ್ಮ ಪುರಾಣಗಳ ಪ್ರಕಾರ ದೇವರನ್ನ ಒಲಿಸಿಕೊಳ್ಳಲು, ದೇವರನ್ನ ತೃಪ್ತಿಪಡಿಸಲು, ದೇವರನ್ನ ನಮ್ಮಂತೆ ಮಾಡಿಕೊಳ್ಳಲು, ದೇವರ ನಾವು ಕೇಳಿದ್ದನ್ನು ಕೊಡಲು, ಅವನನ್ನ ತೃಪ್ತಿಪಡಿಸುವುದಕ್ಕೋಸ್ಕರವಾಗಿ ನಾವೆಲ್ಲರೂ ಸೇರುವ ಒಂದು ಕೂಟ, ಜೊತೆಗೆ ನಮ್ಮ ಸುಖ ದುಃಖಗಳನ್ನ ಹಂಚಿಕೊಳ್ಳುವ ಒಂದು ವೇದಿಕೆ. ಅಂತ ಒಂದು ಹಬ್ಬಗಳಲ್ಲಿ ಸಾಕಷ್ಟು ನೋಡ್ತೇವೆ ನಾವು. ದಸರಾ, ಇವೆಲ್ಲ ಹಬ್ಬಗಳಿಗೆ ಒಂದೊಂದು ಪರಂಪರೆ ಇದೆ, ಒಂದು ಐತಿಹಾಸಿಕ ಹಿನ್ನೆಲೆ ಇದೆ, ಅದಕ್ಕೊಂದು ತಮ್ಮದೇ ಆದ ಒಂದು ಪರಂಪರೆ ಇದೆ. ಹಾಗಾದ್ರೆ ನಾವು ಪಂಚಮಿಯಲ್ಲಿ ಶ್ರಾವಣ ಮಾಸದಲ್ಲಿ ಮಳೆಗಾಲದಲ್ಲಿ ಜನರು ಕೆಲಸ ಇರೋಲ್ಲ, ಅವರಲ್ಲಿ ಪೌಷ್ಟಿಕಾಂಶತೆ ಕಡಿಮೆ ಇರುತ್ತೆ. ಹಾಗಾಗಿ ಅವ್ರಿಗೆ ಒಂದು ಶಕ್ತಿ ಬರಲಿ ಅಂತ ಹೇಳಿ ವಿವಿಧ ತರದ ಹುಂಡಿಗಳನ್ನು ಕಟ್ಟಿ ಅವರು ಶಕ್ತಿವಂತರಾಗ್ತಾರೆ. ಜೊತೆಗೆ ಎಲ್ಲಾ ಹುಂಡಿಗಳನ್ನ ತಿಂದಿ ಹೆಚ್ಚಾಗಿರ್ತಕ್ಕಂಥ ಕೊಬ್ಬನ್ನ ಕರಗಿಸಲಿಕ್ಕೋಸ್ಕರ ಜೋಕಾಲಿಯನ್ನು ಕಟ್ಟಿ ಜೋಕಾಲಿ ಹಾಕ್ತಾರೆ. ಈಗ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಒಂದು ಸಂಸ್ಕೃತಿ, ಪರಂಪರೆ ಅನ್ನೋದಿದೆ. ಹಾಗೆ ಈ ದಸರಾ ಹಬ್ಬಕ್ಕೂ ಸಹಿತ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಆ ಪುರಾಣಗಳ ಪ್ರಕಾರ ನಾವು ನೋಡೋದಾಯ್ತು ಅಂತ ಅಂದ್ರೆ, ಮಹಿಷಾಸುರನನ್ನ ಇವನೇನ್ ಮಾಡ್ತಾರೆ ಅಂತ ಅಂದ್ರೆ, ಬಹಳ ಒಂದು ಸುದೀರ್ಘವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿ ಸಾಲು ಬರದೇ ಇರತಕ್ಕಂಥದ್ದು. ಆ ಅಮರತ್ವದ ಒಂದು ವರವನ್ನು ಪಡಿತಾನೆ. ಒಂದು ದಿವ್ಯ ಶಕ್ತಿಯನ್ನು ಪಡೆದಂತ ಮನುಷ್ಯ ಅದನ್ನು ಒಳ್ಳೆಯದಕ್ಕೆ ಬಳಸಿದ್ರೆ ಅವನು ನಿಜವಾಗ್ಲೂ ದೇವ ಆಗ್ತಾನೆ. ಅದನ್ನು ಕೆಡಿಕೆಯಾಗಿ ಬಳಸಿದ್ರೆ ಅವನು ಮಣ್ಣು ಆಗ್ತಾನೆ. ಸೊ ಮಹಿಷಾಸುರ ಮರ್ದನ್ನು ಸಹಿತ ಏನ್ ಮಾಡ್ತಾನೆ ಅಂತ ಅಂದ್ರೆ, ಈ ಒಂದು ದಿವ್ಯ ಶಕ್ತಿಯನ್ನ ಸಾಧು ಸಂತರು, ಶರಣರು, ಸಾಮಾನ್ಯರು, ಪ್ರಾಣಿ ಪಕ್ಷಿಗಳು ಅನ್ನೋದೇ ಎಲ್ಲರಿಗೂ ಸಹಿತ ಕಾಟವನ್ನು ಕೊಡ್ತಾನೆ. ಸೊ ಇದಕ್ಕೂ ಸಹಿತ ಏನಾಗ್ತಾರೆ ಅಂತ ಅಂದ್ರೆ ಕಷ್ಟ ಬರ್ತಾರೆ. ದಯಮಾಡಿ ಆ ರಾಕ್ಷಸನಿಂದ ನಮ್ಮನ್ನ ಕಾಪಾಡಬೇಕು ಅಂತ ಹೇಳಿದಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ, ಒಂದು ದುರ್ಗಾದೇವಿಯನ್ನ ಸೃಷ್ಟಿಸಿ ನಂತರ ಚಾಮುಂಡಿಯ ಮುಖಾಂತರ ಇವನನ್ನ ಸನ್ಮಾನ ಮಾಡ್ತಾಳೆ. 9 ದಿನ 9 ಅವತಾರಗಳಲ್ಲಿ ಇವನನ್ನ ಸನ್ಮಾನ, ಈ ಒಂದು ನವರಾತ್ರಿ ಉತ್ಸವವನ್ನು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಆಚರಿಸ್ತಾ ಇದೀವಿ. ಹಿಂಗ ಸಾಕಷ್ಟು ಪರಂಪರೆ ಇದೆ. ಭವಿಷ್ಯ ಮಾಡಿ ಶ್ರೀರಾಮ ರಾವಣನನ್ನ, ಹಾಗಾಗಿ ಈ ಒಂದು ವಿಜಯದಶಮಿಯನ್ನ ಆಚರಿಸ್ತಾರೆ. ಇನ್ನೂ ಬಹಳ ಮುಖ್ಯವಾಗಿ ದಸರಾ ಅಂದ ತಕ್ಷಣ ನಮಗೊಂದು ಹೆಸರು ನೆನಪಿರ್ತೈತಿ. ಯಾವ್ದು ಹೇಳ್ರಿ? ದಸರಾ ನಡೆಯೋದು ಎಲ್ಲಿ? ಮೈಸೂರು. ಅಂದ್ರೆ ನಮ್ಮ ಹಂಪೆಯಲ್ಲಿ, ನಮ್ಮ ಕನ್ನಡ ನಾಡು ಕಂಡ ಒಂದು ಸುವರ್ಣಯುಗ ಅಂತ ಏನ್ ಹೇಳ್ತೇವಲ್ಲ, ಕೃಷ್ಣದೇವರಾಯನ ಕಾಲದಲ್ಲಿ ಹಂಪೆಯಲ್ಲಿ ಮಹಾನವಮಿ ದೀಪ ಅಂತ ಇದೆ. ನೀವು ಯೂಟ್ಯೂಬ್ ನಲ್ಲಿ ನೋಡಿದ್ರೆ 1 ನಿಮಿಷ 2 ನಿಮಿಷ ನೀವು ಆ ವಿಷಯದ ಬಗ್ಗೆ ತಿಳ್ಕೊಳ್ಬಹುದು. ಮಹಾನವಮಿ ದೀಪ ಅಂದ್ರೆ ಸುಮಾರು 20 ಅಡಿಗಳಿಗಿಂತ ಹೆಚ್ಚು ಎತ್ತರವಾಗಿರ್ತಕ್ಕಂತಹ ದೀಪ. ಆ ದೀಪವನ್ನ ಕೃಷ್ಣದೇವರಾಯ ನಿರ್ಮಾಣ ಮಾಡ್ತಾನೆ. ಯಾಕೆಂದ್ರೆ ಒರಿಸ್ಸಾದ ಕಾಕತೀಯ ಪ್ರತಾಪರುದ್ರವನ್ನ ಸೋಲಿಸ್ತಾನೆ. ಅದರ ಒಂದು ವಿಜಯದ ಸಂಖ್ಯೆ ಕಾಲುಗಳನ್ನು ತೋರಿಸೋದಂಗೆ ಮಾಡ್ತಾರೆ. ಹಂಗೆ ಮಹಾನವಮಿ ದೀಪವನ್ನ ಕಟ್ಟಿಸ್ತಾನೆ. ಆ ಮಹಾನವಮಿ ದೀಪದಲ್ಲಿ ಏನಾಗ್ತದೆ, ಕುಸ್ತಿ ಪಂದ್ಯಗಳು, ಕೋಲಾಟ, ನೃತ್ಯ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಾಗ್ತವೆ ಅಂತಂದ್ರೆ
ಆ ಮಹಾನವಮಿ ದೀಪದಲ್ಲಿ. ಆ ಮಹಾನವಮಿ ದೀಪ ಹೆಂಗಂತ ಅಂದ್ರೆ, ಆ ಮಹಾನವಮಿ ದೀಪದ ಸುಮಾರು ಕಿಲೋಮೀಟರ್ ದೂರ ಯಾರಾದ್ರೂ ಎಲ್ಲಿ ನಿಂತ್ಕೊಂಡು ನೋಡಿದ್ರು ಸಹಿತ ಆ ದೀಪದ ಮೇಲೆ ಇರ್ತಕ್ಕಂಥ ಕಲಾವಿದರಾಗಿರ್ಬೋದು, ರಾಜರಾಗಿರ್ಬೋದು, ಎಲ್ಲರೂ ಸಹಿತ ಕಾಣಿಸ್ತಾರೆ. ತದನಂತರ ಈ ಒಂದು ಕೃಷ್ಣದೇವರಾಯನ ಆಸ್ಥಾನ ವಿಜಯನಗರ ಅವನತಿಯನ್ನು ಹೊಂದಿದ ಮೇಲೆ ತದನಂತರ ಅದೇನಾಗ್ತದೆ ಅಂತಂದ್ರೆ ನಮ್ಮ ಮೈಸೂರಿಗೆ ವರ್ಗಾವಣೆ ಆಗುತ್ತೆ. ಹೇಗೆ ಅಧಿಕಾರ ಸ್ಥಳಾಂತರ ಆದಾಗ ಆ ಹಬ್ಬದ ಆಚರಣೆಯು ಸಹಿತ ಹಂಪಿಯಿಂದ ಮೈಸೂರಿಗೆ ಬರುತ್ತೆ. ಮೈಸೂರಿನಲ್ಲಿ ನಾವೆಲ್ಲ ನೋಡಿದ್ದೀವಿ, ಜಂಬೂ ಸವಾರಿ ನಿಜ ಅದೊಂದು ಇಡೀ ಉತ್ಸವವಾಗಿ ನಮಗೆ ಕಂಗೊಳಿಸ್ತಾ ಇದೆ. ಇವತ್ತು ದೇಶ ವಿದೇಶಗಳಿಂದ ಆ ಒಂದು ಹಬ್ಬಕ್ಕೆ ಬರ್ತಾ ಇದ್ದಾರೆ. ನಾವು ಎಲ್ಲವನ್ನ ಮಾಡಾಕಂತ ಹೋಗಕ್ಕಾಗಲ್ಲ. ಅದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಇತಿಹಾಸ, ಪರಂಪರೆ, ಸಂಸ್ಕೃತಿ, ಐತಿಹಾಸಿಕತೆ ಅವುಗಳು ಇರಬೇಕು. ಇದ್ದಾಗ ಮಾತ್ರ ಅದನ್ನು ನಾವು ನಾಡ ಹಬ್ಬ ಅಂತ ಒಪ್ಕೊಳ್ತೇವೆ. ಈಗ ಕಿತ್ತೂರು ಉತ್ಸವ, ಕರಗ ಉತ್ಸವ, ನಿಮ್ಮೂರಾಗ ಅದೇನೋ ಮಾಡ್ತಾರಲ್ಲ, ಇದು ಕುರಿ ಕೊಯ್ದು ದೇವತೆ, ಇವು ನಮ್ಮ ಸ್ಥಳೀಯ ಹಬ್ಬ ಅಂತ ಹೇಳ್ತೀವಿ. ನಾವು ನಾಡ ಹಬ್ಬ ಅಂತ ಒಪ್ಕೊಳ್ಳಲ್ಲ. ನಾಡ ಹಬ್ಬ ಅಂದ್ರೆ ಯಾವುದೇ ಜಾತಿ, ಮತ, ಲಿಂಗ ಎನ್ನದೆ ಎಲ್ಲರೂ ಸೇರುವ, ಎಲ್ಲರೂ ಒಟ್ಟುಗೂಡಿ ಆಚರಿಸುವಂತಹ ಒಂದು ಹಬ್ಬ ನಾಡ ಹಬ್ಬದ ಒಂದು ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಅಂತ ಒಂದು ನಾಡ ಹಬ್ಬದಲ್ಲಿ ನಾವು ನೀವೆಲ್ಲಿ ಇವತ್ತಿನ ದಿನ ಈ ನಾಡ ಹಬ್ಬಗಳು ಏನಾಗ್ತಾ ಇದ್ದಾವೆ, ಕೆಲವು ಉತ್ಸವಗಳು ಏನಾಗ್ತಾ ಒಂದು ರೀತಿಯ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದಾವೆ. ಹಿಂದೆ ಹಬ್ಬಗಳು ಏನಾಗ್ತಾ ಇದ್ವು ಅಂತಂದ್ರೆ ನಮ್ಮ ಕಲೆಗಳನ್ನ ಪ್ರತಿಬಿಂಬಿಸುವ, ಕಲಾವಿದರಿಗೆ ವೇದಿಕೆಯನ್ನು ನಿರ್ಮಿಸುವಂತ ಒಂದು ವಾತಾವರಣ ಇತ್ತು. ಆದ್ರೆ ಇವತ್ತು ನಾವು ಯಾವಾಗಲೂ ಒಂದು ಜಾತ್ರೆ ಮಾಡ್ತಿದ್ರೆ, ದೊಡ್ಡ ಜಾತ್ರೆಗಳನ್ನ ಅಂತಂದ್ರೆ ಅಲ್ಲಿ ಒಂದು ಮಾರುಕಟ್ಟೆ ನಿರ್ಮಾಣ ಆಗ್ತಾ ಇತ್ತು. ಅದಕ್ಕೂ ಸಹಿತ ಏನಾಗ್ತಾ ಇತ್ತು ಅಂತಂದ್ರೆ ಒಂದು ಹಬ್ಬಗಳು, ಉತ್ಸವಗಳು ಏನಾಗ್ತಾ ಇತ್ತು ಅಂದ್ರೆ ಒಂದು ವೇದಿಕೆ ಆಗ್ತಾ ಇತ್ತು. ನಿಮ್ಮೂರಿನಲ್ಲಿ ಒಂದು ಗ್ರಾಮ ದೇವತೆ ಇದೆ ಅಂದ್ರೆ ಅಲ್ಲಿ ಆರ್ಕೆಸ್ಟ್ರಾ ಕಳಿಸ್ತೀರಿ, ಗಾಯಕರನ್ನು ಕಳಿಸ್ತೀರಿ, ಅಲ್ಲಿ ಏನೋ ಒಂದು ಪಂದ್ಯಗಳನ್ನು ಏರ್ಪಡಿಸ್ತೀರಿ. ಸೊ ಇವೆಲ್ಲ ಒಂದು ಸಂಸ್ಕೃತಿ ಏನಾಗ್ತದೆ ಅಂತಂದ್ರೆ ಅದ್ರ ಮುಖಾಂತರ ಅದೇನಾಗ್ತದೆ, ಪರಿಚಯ ಆಗತ್ತೆ. ಅದ್ರ ಮುಖಾಂತರ ಆ ಒಂದು ಸಂಸ್ಕೃತಿ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಇದ್ರ ಬಗ್ಗೆ ಸಾಕಷ್ಟು